ಬಫೆಟ್ ಸೂತ್ರ ಓದಿ. ಮಾಸ್ಟರ್ ದ ಕ್ರಾಶ್ ವಿತ್ ಬಫೆಟ್ ಸೂತ್ರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾಮ್ ಕೇಶವ ಪ್ರಸಾದ್. ವೀಕ್ಷಕರೇ, ಕಳೆದ 12 ತಿಂಗಳುಗಳಿಂದ ಸೆನ್ಸೆಕ್ಸ್ ಹೂಡಿಕೆದಾರರಿಗೆ ಕೊಟ್ಟಿರುವಂತಹ ಆದಾಯ ಶೂನ್ಯ. ಇದಕ್ಕಿಂತ ಬ್ಯಾಂಕಿನ ಉಳಿತಾಯ ಖಾತೆಯನ್ನೇ ಹೆಚ್ಚು ಆದಾಯ ಕೊಟ್ಟಿದೆ ಅನ್ನುವಂಥದ್ದು. ಇದು ಅನೇಕ ರಿಟೇಲ್ ಹೂಡಿಕೆದಾರರನ್ನ ಚಿಂತಾಕ್ರಾಂತರನ್ನಾಗಿಸಿದೆ. ಯಾಕೆ ಹೀಗಾಯ್ತು ಅಂತ ಕೇಳ್ತಾ ಇದ್ದಾರೆ. ಇನ್ಮುಂದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಗೆ ಭವಿಷ್ಯ ಇಲ್ವಾ? ಹಾಗಿದ್ರೆ ರೆಡ್ನಲ್ಲಿರುವ ಪೋರ್ಟ್ಫೋಲಿಯೋ ಗ್ರೀನ್ ಆಗೋದು ಯಾವಾಗ? ಎಲ್ಲ ಹೂಡಿಕೆಯನ್ನ ಹಿಂತೆಗೆದುಕೊಂಡು ಗ್ಯಾರಂಟಿಯ ಆದಾಯ ಕೊಡುವ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಅಥವಾ ಸಾರ್ವಜನಿಕ ಭವಿಷ್ಯ ನಿಧಿ, ಅಂಚೆ ಇಲಾಖೆಯ ಉಳಿತಾಯ ಖಾತೆಯಲ್ಲೋ ಹೂಡಿಕೆ ಮಾಡೋದು ಒಳ್ಳೆಯದಲ್ವೇ? ಸ್ಟಾಕ್ ಮಾರ್ಕೆಟ್ ಉಸಾಬರಿ ಯಾಕೆ ಬೇಕು? ಇದೆಲ್ಲ ಬೇಕಿತ್ತಾ ಅಂತಲ್ಲ ರಿಟೇಲ್ ಹೂಡಿಕೆದಾರರಲ್ಲಿ ಕೆಲವರು ಕೈ ಹಿಸುಕೊಳ್ತಾ ಇದ್ದಾರೆ. ಆದಾಯ ತೆರಿಗೆ, GST ರಿಲೀಫ್, ಬಡ್ಡಿದರ ಕಡಿತ, ದೇಶೀಯ ಮಾರುಕಟ್ಟೆಗೆ ಹರಿತಾ ಇರುವಂತಹ ಬಂಡವಾಳದ ಹರಿವಿನ ಹೊರತಾಗಿ ಕೂಡ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಶೂನ್ಯ ಸಂಪಾದಿಸಿರುವುದು ಯಾಕೆ? ಇದಕ್ಕೆ NRI ಮನಿ ಕ್ಲಿನಿಕ್ನ ಯೂಟ್ಯೂಬ್ ಚಾನಲ್ನ ಸ್ಥಾಪಕರಾದ ಮತ್ತು ಹಣಕಾಸು ತಜ್ಞರಾದ ಡಾಕ್ಟರ್ ಚಂದ್ರಕಾಂತ್ ಭಟ್ ಹೀಗೆ ಹೇಳ್ತಾರೆ. ನೋಡಿ, ಸೆನ್ಸೆಕ್ಸ್ ಶುರುವಾದಾಗಿನಿಂದ ಇಲ್ಲಿವರೆಗೂ ಅದರ ಏರಿಳಿತವನ್ನು ನಾನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ದೀನಿ. ಅದು 10 ವರ್ಷದಲ್ಲಿ ಒಮ್ಮೆ ಮಾತ್ರ ನೊರೆ ಉಕ್ಕುವಂತೆ ಏರುತ್ತೆ. ಉಳಿದೆಲ್ಲ ವರ್ಷಗಳಲ್ಲಿ ಸಾಮಾನ್ಯ ಮಟ್ಟದಲ್ಲಿರುತ್ತೆ. ಆದ್ದರಿಂದ ಸೆನ್ಸೆಕ್ಸ್ ಶೂನ್ಯ ಆದಾಯ ಕೊಟ್ಟಿರುವುದಕ್ಕೆ ಅಚ್ಚರಿ ಪಡಬೇಕಾದ ಅಗತ್ಯ ಇಲ್ಲ ಅಂತ ಅವರು ಹೇಳ್ತಾರೆ. ಇದು ಹೊಸತೇನೂ ಅಲ್ಲ, ಈ ಹಿಂದೆ ಕೂಡ ಅನೇಕ ಬಾರಿ ಆಗಿರುವಂತಹದ್ದೇ. ವಾಸ್ತವವಾಗಿ ಈಗ ಉತ್ತಮ ಷೇರುಗಳನ್ನು ಖರೀದಿಸಲಿಕ್ಕೆ ಸಕಾಲ. ಇದನ್ನು ಹೂಡಿಕೆದಾರರು ಸದುಪಯೋಗಪಡಿಸಿಕೊಳ್ಳೋಕೆ ಯತ್ನಿಸಬೇಕೆ ಹೊರತು ಕಳವಳ ಪಡಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಇದು ನಿಜ ಕೂಡ. ತಾಳ್ಮೆಯಿಂದ ದೀರ್ಘಾವಧಿಗೆ ಹೂಡಿಕೆ ಮಾಡೋರಿಗೆ ಷೇರು ಮಾರುಕಟ್ಟೆ ಲಾಭವನ್ನು ಕೊಡುತ್ತೆ. ಹೂಡಿಕೆ ಮಾಡಿದ ಬಳಿಕ ಕನಿಷ್ಠ 10 ರಿಂದ 15 ವರ್ಷ ನೀವು ಅದನ್ನು ಮರೆತು ಬಿಡಬೇಕು. ಹಾಗಿದ್ರೆ ಮಾತ್ರ ದೊಡ್ಡ ಸಂಪತ್ತು ಸೃಷ್ಟಿಸಬಹುದು ಅಂತ ಡಾಕ್ಟರ್ ಚಂದ್ರಕಾಂತ್ ಭಟ್ ಹೇಳ್ತಾರೆ. ಅಮೆರಿಕದ ಜೊತೆಗಿನ ವಾಣಿಜ್ಯ ಸಂಘರ್ಷ ಇರ್ಬೋದು, ಜಾಗತಿಕ ಮಾರುಕಟ್ಟೆಯ ಅನಿಶ್ಚಿತತೆಗಳಿರ್ಬೋದು, ಭಾರತದ ಮೇಲೆ ಪ್ರಭಾವ ಬೀರಿದೆ ಎಂಬ ಅಭಿಪ್ರಾಯ ಇದೆ. 2025ರಲ್ಲಿ $20 ಶತಕೋಟಿ ವಿದೇಶಿ ಹೂಡಿಕೆ ಹೊರಹೋಗಿದೆ. ಆದರೆ ಇನ್ನೊಂದು ಗಮನಿಸಿ, ದೇಶೀಯ ಹೂಡಿಕೆದಾರರು ಇದೇ ಅವಧಿಯಲ್ಲಿ $62 ಶತಕೋಟಿ ಹೂಡಿಕೆ ಮಾಡಿದ್ದಾರೆ. ಆದ್ದರಿಂದ ಮಾರುಕಟ್ಟೆ ಮೇಲೆ ಈ ಹೂಡಿಕೆಯ ಹರಿವು ಪ್ರಭಾವ ಬೀರುತ್ತದೆ ಎಂಬ ನಂಬಿಕೆಯನ್ನೇ ಈ ಬೆಳವಣಿಗೆ ಒಪ್ತಾ ಇಲ್ಲ. ಆದರೆ ಒಂದಂತೂ ನಿಜ, ಮ್ಯೂಚುವಲ್ ಫಂಡ್ ಮೂಲಕ ಭಾರತೀಯ ಸ್ಟಾಕ್ ಮಾರ್ಕೆಟ್ಗೆ 25,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಹರಿದು ಬರ್ತಾ ಇದೆ ಪ್ರತಿ ತಿಂಗಳು. ಜೊತೆಗೆ ರಿಟೇಲ್ ಹೂಡಿಕೆದಾರರು ಕೂಡ ನೇರವಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸೂಚ್ಯಂಕಗಳು ಮತ್ತಷ್ಟು ಕುಸಿಯುವುದು ತಪ್ಪಿದೆ. ಹೀಗಿದ್ರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳು ಇಳಿದ್ರೆ ಮ್ಯೂಚುವಲ್ ಫಂಡ್ಗಳಲ್ಲಿಯೂ ಆದಾಯ ಇಳಿತದೆ. ಇವೆರಡಕ್ಕೂ ಒಂಥರ ರಿಲೇಶನ್ಶಿಪ್ ಇದೆ. ಆದರೆ ನೇರವಾಗಿ ಷೇರುಗಳಲ್ಲಿ ಹೂಡಿಕೆ ಮಾಡುವಂಥದ್ದು ಹೆಚ್ಚು ರಿಸ್ಕ್ ಇರುವಂಥದ್ದು. ಮ್ಯೂಚುವಲ್ ಫಂಡ್ ಅಲ್ಲಾದರೆ ಅಲ್ಲಿ ವೃತ್ತಿಪರ ಫಂಡ್ ಮ್ಯಾನೇಜರ್ಗಳು ನಿಮ್ಮ ಹಣವನ್ನು ಲಾಭದಾಯಕ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಚಿಂತೆ ಇರೋದಿಲ್ಲ. ಅದರ ದೇಖರೇಖೆಗಳನ್ನು ಅವರು ನೋಡ್ತಾರೆ. ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ಗಿಂತ ಹೆಚ್ಚಿನ ಆದಾಯವನ್ನು ನೀವು ಇಲ್ಲಿ ಗಳಿಸಬಹುದು. ಜೊತೆಗೆ ಸ್ಟಾಕ್ ಮಾರ್ಕೆಟ್ಗೆ ಮ್ಯೂಚುವಲ್ ಫಂಡ್ ಸಿಪ್ ಮೂಲಕ ಹೆಚ್ಚಿನ ಹಣ ಹರಿದು ಬರ್ತಾ ಇರುವಂಥದ್ದು ಆರೋಗ್ಯಕರ. ಹೂಡಿಕೆದಾರರ ವಿಶ್ವಾಸದ ಪ್ರತೀಕ ಇದು. ಮುಂದೇನು ಅಂತ ನೀವು ಕೇಳ್ಬೋದು. ವಿದೇಶಿ ಹೂಡಿಕೆದಾರರು ಹಿಂತಿರುಗಿದ್ರೆ ದಲಾಲ್ ಸ್ಟ್ರೀಟ್ನಲ್ಲಿ ಸೆಂಟಿಮೆಂಟ್ ಮೇಲಕ್ಕೆ ಏರುತ್ತೆ. ಅಮೆರಿಕದ ಜೊತೆಗಿನ ವಾಣಿಜ್ಯ ಸಂಘರ್ಷ ಆಗಬೇಕು. ಜುಲೈ, ಸೆಪ್ಟೆಂಬರ್ ಸೇರಿದಂತೆ ಮುಂಬರುವ ತ್ರೈಮಾಸಿಕಗಳ ಕಾರ್ಪೊರೇಟ್ ಫಲಿತಾಂಶ ಕೂಡ ಸಾಕಷ್ಟು ನಿರ್ಣಾಯಕ ಆಗಲಿದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಹೂಡಿಕೆದಾರರು ಏನ್ ಮಾಡಬೇಕು? ಅಮೆರಿಕದ ವಿಶ್ವವಿಖ್ಯಾತ ಹೂಡಿಕೆದಾರ ವಾರೆನ್ ಬಫೆಟ್ ಅವರ ಪ್ರಸಿದ್ಧ ಹೇಳಿಕೆಯ ಒಂದು ಸ್ಟೇಟ್ಮೆಂಟ್ ಇದೆ. ಅವ್ರು ಹೇಳ್ತಾರೆ, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಅಂಡ್ ಬಿ ಗ್ರೀಡಿ ಓನ್ಲಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಅಂತ ಅವ್ರು ಹೇಳ್ತಾರೆ. ಇದು ಕೇವಲ ಮಾತಲ್ಲ, ವಾರೆನ್ ಬಫೆಟ್ ಅವರು ಸ್ವತಃ ಪಾಲಿಸಿದಂತಹ ಕಾರ್ಯತಂತ್ರ ಅಥವಾ ಸ್ಟ್ರಾಟಜಿ ಕೂಡ ಆಗಿದೆ. ಏನಿದ್ರ ಅರ್ಥ ನೋಡಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಜನ ಅತ್ಯಂತ ಇಂಟ್ರೆಸ್ಟ್ ಇಂದ ಮುಗಿಬಿದ್ದು ಷೇರುಗಳನ್ನು ಖರೀದಿಸಿದಾಗ ಸೂಚ್ಯಂಕಗಳು ಏರುತ್ತೆ. ಅಂಥ ಸಂದರ್ಭ ನೋಡಿಕೊಂಡು ನಿಮ್ಮ ಕೈಯಲ್ಲಿರುವ ಷೇರುಗಳನ್ನು ಮಾರಾಟ ಮಾಡಿ ಲಾಭವನ್ನು ಗಳಿಸಿ ಅಂತ ಬಫೆಟ್ ಹೇಳ್ತಾರೆ.
ಸೂಚ್ಯಂಕಗಳು ಕುಸಿತಕ್ಕೀಡಾದಾಗ ಷೇರುದಾರರು ಕಂಗಾಲಾಗಿ ಭೀತಿಯಿಂದ ತಮ್ಮಲ್ಲಿರುವ ಷೇರುಗಳನ್ನು ಮಾರಿಬಿಡ್ತಾರೆ. ಇನ್ನೂ ಕೆಳಕ್ಕೆ ಹೋಗ್ಬೋದು ಅಂತ ಟೆನ್ಷನ್ನಲ್ಲಿ. ಅಂಥ ಸಂದರ್ಭ ನೋಡಿಕೊಂಡು ಒಳ್ಳೆಯ ಷೇರುಗಳನ್ನು ಖರೀದಿಸಿ ಇಟ್ಕೊಳ್ಳಿ ಅಂತ ಬಫೆಟ್ ಅವರು ಹೇಳ್ತಾರೆ. ಯಾಕಂತಂದ್ರೆ ಆಗ ಕಡಿಮೆ ಬೆಲೆಗೆ ಫಂಡಮೆಂಟಲ್ ಆಗಿ ಚೆನ್ನಾಗಿರುವ ಷೇರುಗಳು ನಿಮ್ಗೆ ಸಿಗುತ್ತೆ. ನೋಡಿ, 2008 ಜಾಗತಿಕ ಆರ್ಥಿಕ ಹಿಂಜರಿತ, ಗ್ಲೋಬಲ್ ರಿಸೆಷನ್ ಆಯ್ತು ಆವಾಗ 2008ರಲ್ಲಿ. ಆವಾಗ ಅನೇಕ ಮಂದಿ ಭಯದಿಂದ ಬ್ಯಾಂಕಿಂಗ್ ಷೇರುಗಳನ್ನು ಮಾರಾಟ ಮಾಡಿದ್ರೆ ವಾರನ್ ಬಫೆಟ್ ಅವರು ಉಲ್ಟಾ ಮಾಡಿದ್ರು. ಅವರು ಗೋಲ್ಡ್ಮನ್ ಸ್ಯಾಕ್ಸ್ ಗ್ರೂಪ್ನ ಬ್ಯಾಂಕಿಂಗ್ ಷೇರುಗಳನ್ನು $5 ಶತಕೋಟಿ ಕೊಟ್ಟು ಖರೀದಿಸಿದ್ರು. ಎಲ್ಲರೂ ಮಾರ್ತಾ ಇದ್ರೆ ಬಫೆಟ್ ಖರೀದಿಸಿದ್ರು. 2011ರಲ್ಲಿ ಬಫೆಟ್ ಅವರ ಬರ್ಕ್ಷೈರ್ ಹಾಥ್ವೇ ಗ್ರೂಪ್ ಏನ್ ಮಾಡ್ತಾ ಅಂದ್ರೆ ಈ ಷೇರುಗಳನ್ನು ಮಾರಾಟ ಮಾಡ್ತು. $3 ಶತಕೋಟಿ ಲಾಭವನ್ನು ಗಳಿಸ್ತು. ಎರಡನೇದಾಗಿ, ನೀವು ಹೂಡಿಕೆ ಮಾಡುವ ಕಂಪನಿಯ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ, ಶೇರ್ ಮಾರ್ಕೆಟಲ್ಲಿ ಸೆನ್ಸೆಕ್ಸ್ 30% ಬಿದ್ದು ಹೋಯ್ತು ಅಂತ ಇಟ್ಕೊಳ್ಳಿ. ಆಗ ಜನ ಕೋಕಾ ಕೋಲಾ ಕುಡಿಯೋದನ್ನು ಏನಾದರೂ ಬಿಟ್ಬಿಡ್ತಾರಾ? ಇಲ್ವಲ್ವಾ? ಇಲ್ಲ ಅಂತ ಅಂದ್ರೆ ನಿಮ್ಮ ಉತ್ತರ ಅದೇ ಆಗಿದ್ರೆ ಕೋಕಾ ಕೋಲಾ ಕಂಪನಿಯ ಷೇರಿನ ಆಂತರಿಕ ಮೌಲ್ಯಕ್ಕೆ ಯಾವುದೇ ಧಕ್ಕೆ ಆಗಿಲ್ಲ ಅಂತ ಅರ್ಥ. ಹಾಗೂ ನೀವು ಕೂಡ ಆತಂಕ ಪಡಬೇಕಾಗಿಲ್ಲ ಅಂತ ಹೇಳ್ಬೋದು. ಈ ಉದಾಹರಣೆಯನ್ನ ಎಲ್ಲ ಕಂಪನಿಗಳ ಷೇರುಗಳು ಕೂಡ ಅಪ್ಲೈ ಮಾಡಬಹುದು. ಉದಾಹರಣೆಗೆ, ಸೆನ್ಸೆಕ್ಸ್ ನಿಫ್ಟಿ 30% ಬಿದ್ದರೆ ಮಾರುತಿ ಸುಜುಕಿ ಕಂಪನಿಯ ಕಾರುಗಳನ್ನು ಕೊಳ್ಳೋದನ್ನ ಜನ ನಿಲ್ಲಿಸ್ತಾರಾ? ಖಂಡಿತ ಇಲ್ಲ ಅಂತ ಇದ್ರೆ ಮಾರುತಿ ಸುಜುಕಿ ಷೇರಿನ ಆಂತರಿಕ ಮೌಲ್ಯದ ಬಗ್ಗೆ, ಇಂಟೆನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನೀವು ಕಳವಳ ಪಡಬೇಕಾದ ಅವಶ್ಯಕತೆನೇ ಇಲ್ಲ. ಯಾವುದೇ ಬಿಸ್ನೆಸ್ನ ಫಂಡಮೆಂಟಲ್ ಸ್ಟ್ರೆಂತ್ ಷೇರಿನ ದರದ ಏರಿಳಿತದಲ್ಲಿ ಪ್ರತಿಫಲನ ಆಗೋದಿಲ್ಲ ಅಂತ ವಾರನ್ ಬಫೆಟ್ ಹೇಳ್ತಾರೆ. ಮೂರನೇದಾಗಿ, ಮಾರುಕಟ್ಟೆಯ ಚಲನವಲನಗಳಿಗೆ ಮಹತ್ವ ಕೊಡಬೇಡಿ ಅಂತ. ಅದು ಬಹಳ ಮೂರ್ಖತನದ ಕೆಲಸ ಅಂತ ವಾರನ್ ಬಫೆಟ್ ಹೇಳ್ತಾರೆ. ಬದಲಿಗೆ ಏನ್ ಮಾಡ್ಬೇಕಂದ್ರೆ ಲಾಂಗ್ ಟರ್ಮ್ಗೆ, ದೀರ್ಘಾವಧಿಗೆ ಹೂಡಿಕೆಯನ್ನು ಮುಂದುವರಿಸಿ. ಸ್ವತಃ ವಾರನ್ ಬಫೆಟ್ ಕೋಕಾ ಕೋಲಾ ಷೇರುಗಳನ್ನ 36 ವರ್ಷಗಳ ಕಾಲ ಇಟ್ಕೊಂಡಿದ್ರು, ಮಾರಾಟ ಮಾಡಿರಲಿಲ್ಲ. ಅಮೆರಿಕನ್ ಎಕ್ಸ್ಪ್ರೆಸ್ ಷೇರುಗಳನ್ನು ಕೂಡ 1960ರ ಕಾಲದಿಂದಲೂ ಇಟ್ಕೊಂಡಿದ್ದಾರೆ. ನೋಡಿ, ನಾಲ್ಕನೇದಾಗಿ, ಸ್ಟಾಕ್ ಮಾರುಕಟ್ಟೆ ಕುಸಿತದ ಟ್ರೆಂಡ್ನಲ್ಲಿರುವಾಗ ಷೇರುಗಳನ್ನು ಖರೀದಿಸುವ ಸಲುವಾಗಿಯೇ ಬೇಕಾದಷ್ಟು ಹಣವನ್ನು ಇಟ್ಕೊಂಡಿರ್ಬೇಕು. ನಿಮ್ಮ SB ಅಕೌಂಟ್ ಇರ್ಬೋದು, ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇರ್ಬೋದು, ಅಲ್ಲಿ ಎಕ್ಸ್ಟ್ರಾ ಹಣನ ಇಟ್ಕೊಂಡಿರ್ಬೇಕಾಗತ್ತೆ. ವಾರನ್ ಬಫೆಟ್ ಸೂಚ್ಯಂಕಗಳು ಏರ್ತದ್ದಾಗ ಭಾರಿ ಹಣವನ್ನು ಜಮಾ ಮಾಡಿ ಇಟ್ಕೊಳ್ತಾ ಇದ್ರು. ಅಂದ್ರೆ ಅವ್ರಿಗೆ ಗೊತ್ತಿತ್ತು ಯಾವಾಗ ಬೀಳುತ್ತೆ ಅಂತ ಅಂದಾಜಿತ್ತು, ಆವಾಗ ಖರೀದಿಸ್ಲಿಕ್ಕೆ ಅವರು ಇಟ್ಕೊಳ್ತಾ ಇದ್ರು. ಕೆಲವರು ಅದಕ್ಕಾಗಿ ಟೀಕೆ ಕೂಡ ಮಾಡ್ತಾ ಇದ್ರು, ಆದರೆ ಅವ್ರು ಕೇರ್ ಮಾಡ್ತಾ ಇರಲಿಲ್ಲ. 2010ರಲ್ಲಿ ಮಾರುಕಟ್ಟೆ ಸೂಚ್ಯಂಕ ಭಾರಿ ಪತನಕ್ಕೀಡಾದಾಗ ಬಫೆಟ್ ಅವರು ಒಳ್ಳೆ ಷೇರುಗಳನ್ನು ಬಾಚಿಕೊಂಡು ಖರೀದಿಸಿದ್ರು. ಈಗ ಮತ್ತೆ ಬಫೆಟ್ ಅವರು ಹಣವನ್ನು ಸಂಗ್ರಹಿಸ್ತಾ ಇದ್ದಾರೆ. ಬಹುಶಃ ಅವರಿಗೆ ಮಾರುಕಟ್ಟೆಯಲ್ಲಿ ಮತ್ತೊಂದು ಭಾರಿ ಪತನ ಆಗ್ಬೋದು ಅನ್ನುವಂತಹ ಒಂದು ಕ್ಲೂ ಅವರಲ್ಲಿದೆ, ನಿರೀಕ್ಷೆ ಅವರಲ್ಲಿದೆ. ವಾರನ್ ಬಫೆಟ್ ಆಪಲ್ ಮತ್ತು ಬ್ಯಾಂಕ್ ಆಫ್ ಅಮೆರಿಕದಿಂದ ತಮ್ಮ ಷೇರು ಹೂಡಿಕೆಯಲ್ಲಿ ಭಾರಿ ಪ್ರಮಾಣವನ್ನ ಹಿಂತೆಗೆದುಕೊಂಡಿದ್ದಾರೆ ಇತ್ತೀಚೆಗೆ. ಆಪಲ್ನಲ್ಲಂತೂ ಅವರ ಹೂಡಿಕೆಯು ಅರ್ಧಕ್ಕರ್ಧ ಇಳಿದಿದೆ. ಅಂದರೆ ಅವರು ಕ್ಯಾಶ್ ಸಂಗ್ರಹಿಸ್ತಾ ಇದ್ದಾರೆ. ಬರ್ಕ್ಷೈರ್ನ ಖಾತೆಯಲ್ಲಿ ಈಗ $334 ಶತಕೋಟಿ ಅಧಿಕ ಕ್ಯಾಶ್ ಇದೆ. ಇದರ ಅರ್ಥ ಏನು? ಭವಿಷ್ಯದಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಬಫೆಟ್ ಭಾರಿ ಹೂಡಿಕೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಚೇತರಿಕೆಗೆ ಏನಾಗಬೇಕಾಗಿದೆ? JP ಮೋರ್ಗಾನ್ ವರದಿ ಹೇಳುತ್ತೆ, ಅದರ ಪ್ರಕಾರ ಜನರ ಕೈಯಲ್ಲಿ ಉಳಿತಾಯ ಮತ್ತು ಖರ್ಚು ಮಾಡುವ ಸಾಮರ್ಥ್ಯ ಹೆಚ್ಚಬೇಕು. ಆಗ ವಸ್ತುಗಳು ಮತ್ತು ಸೇವೆಗಳಿಗೆ ಬೇಡಿಕೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ಪಾದನಾ ವಲಯದ ಚಟುವಟಿಕೆ ಸುಧಾರಿಸುತ್ತೆ. ಇಂಡಸ್ಟ್ರಿನಲ್ಲಿ ಹೊಸ ಹೂಡಿಕೆ ಹರಿದು ಬರುತ್ತೆ. ಷೇರು ಸೂಚ್ಯಂಕವು ಕೂಡ ಆಗ ಜಿಗಿಯಲಿದೆ. GST ದರಗಳು ಇಳಿಕೆ ಆಗ್ತಾ ಇರೋದ್ರಿಂದ ಆಟೋಮೊಬೈಲ್, ದಿನಬಳಕೆಯ ವಸ್ತುಗಳು, ಸಿಮೆಂಟ್, ವಿಮೆ, ಹೆಲ್ತ್ ಕೇರ್ ವಲಯದ ಕಂಪನಿಗಳ ವಹಿವಾಟು ಹೆಚ್ಚುವಂತ ನಿರೀಕ್ಷೆ ಇದೆ ಅಂತ JP ಮೋರ್ಗಾನ್ ವರದಿ ಹೇಳುತ್ತೆ. ಭಾರತದಲ್ಲಿ ಈಗ ಸೈಡ್ ವೇಸ್ ಮೂವ್ಮೆಂಟ್ ನಡೀತಾ ಇದೆ. ಇದು ದೀರ್ಘಾವಧಿಗೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಎಲೆಕ್ಸರ್ ಇಕ್ವಿಟಿ ಸಂಸ್ಥೆಯ ನಿರ್ದೇಶಕರಾದ ದೀಪನ್ ಮೆಹ್ತಾ ಹೇಳ್ತಾರೆ. ಏನಿದು ಸೈಡ್ ವೇಸ್ ಮೂವ್ಮೆಂಟ್ ಅಂತ ನೀವು ಕೇಳ್ಬೋದು. ಅಂದ್ರೆ ಇಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಜಾಸ್ತಿ ಕುಸಿಯಲ್ಲ, ಜಾಸ್ತಿ ಏರೋದು ಇಲ್ಲ. ಯಾವುದೇ ಒಂದು ಗಣನೀಯವಾದಂತಹ ಏರಿಕೆ ಅಥವಾ ಇಳಿಕೆ ಇಲ್ಲಿ ಇರಲ್ಲ. ಇದರಿಂದ ಹೂಡಿಕೆದಾರರು ಕೂಡ ತಾತ್ಕಾಲಿಕವಾಗಿ ಲಾಭ ಆಗೋದಿಲ್ಲ. ನಿಫ್ಟಿಯನ್ನು ಗಮನಿಸಿ ನೋಡಿ, ಒಮ್ಮೆ 25,000 ಅಂಕ ದಾಟುತ್ತೆ,
ಮತ್ತೆ ಸ್ವಲ್ಪ ಡೌನ್ ಆಗುತ್ತೆ, ಮತ್ತೆ ಪುನಃ ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಯನ್ನ ಲಿಕ್ವಿಡ್ ಆಕ್ಸಿಜನ್ ಅಲ್ಲಿ ಇರಿಸಿದ್ರೆ ಆತ ಸಾಯೋದು ಇಲ್ಲ, ಬದುಕೋದು ಕಿರಿಕಿರಿ ಆಗುತ್ತೆ. ಆಕ್ಸಿಜನ್ ಏನ್ ಮಾಡುತ್ತೆ, ಸಾಯಲಿಕ್ಕೆ ಬಿಡಲ್ಲ, ಲಿಕ್ವಿಡ್ ಬದುಕಲು ಬಿಡೋದಿಲ್ಲ. ಈ ರೀತಿ ಇರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ಈಗ ಅಂಥ ಒಂದು ಪರಿಸ್ಥಿತಿ ಇದೆ ಅಂತ ತಜ್ಞರು ಹೇಳ್ತಾ ಇರುವಂಥದ್ದು. ನಿರಂತರವಾಗಿ ಮ್ಯೂಚುವಲ್ ಫಂಡ್ಗಳ ಮೂಲಕ ಹಣದ ಹರಿವು ಇರೋದ್ರಿಂದ ಭಾರಿ ಕರೆಕ್ಷನ್ಗಳು ಈಗ ಆಗ್ತಾ ಇಲ್ಲ. ಆದರೆ ಫಂಡಮೆಂಟಲ್ ಸದ್ಯಕ್ಕೆ ಭಾರಿ ಚೇತರಿಕೆ ಕೂಡ ಬಿಡ್ತಾ ಇಲ್ಲ. ಹೂಡಿಕೆದಾರರು ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ವಾರನ್ ಬಫೆಟ್ ಅವರ ಸೂತ್ರವನ್ನು ಓದಿ ಶಾಂತರಾಗುವುದು ಒಳ್ಳೆಯದು. ಯಾಕಂದ್ರೆ NSE ನಲ್ಲಿ ಷೇರು ವ್ಯವಹಾರ ಮಾಡ್ತಾ ಇರುವ ರಿಟೇಲ್ ಹೂಡಿಕೆದಾರರ ಸಂಖ್ಯೆ ಗಮನಿಸಿ 12 ಕೋಟಿಗೆ ಏರಿಕೆ ಆಗಿದೆ. ಕೊನೆಯಲ್ಲೊಂದು ಗುಡ್ ನ್ಯೂಸ್ ಇದೆ. ಗ್ಲೋಬಲ್ ಬ್ರೋಕರೇಜ್ ಮೋರ್ಗಾನ್ ಸ್ಟಾನ್ಲಿಯ ಇತ್ತೀಚಿನ ವರದಿಯ ಪ್ರಕಾರ ಸೆನ್ಸೆಕ್ಸ್ 2026 ಜೂನ್ ವೇಳೆಗೆ 1 ಲಕ್ಷ ಮೈಲುಗಲ್ಲನ್ನು ದಾಟುವ ನಿರೀಕ್ಷೆ ಇದೆ. ಈಗ 81,000ದಲ್ಲಿದೆ. ಏನಿಲ್ಲ ದಿದ್ರೆ ಕೂಡ 89,000 ಅಂಕಗಳಿಗಾದರೂ ಮುಟ್ಟುವಂತಹ ನಿರೀಕ್ಷೆ ಇದೆ. ಭಾರತದ ಪ್ರಬಲವಾದಂತಹ ಪ್ರಜಾಪ್ರಭುತ್ವ, ಈ ಸ್ಟ್ರಾಂಗ್ ಡೆಮೋಕ್ರಸಿ ಇಡೀ ಜಗತ್ತಿನ ಹೂಡಿಕೆದಾರರನ್ನ ಆಕರ್ಷಿಸ್ತಾ ಇದೆ. ಮೂಲಸೌಕರ್ಯಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಆದ್ಯತೆ, ಹೆಚ್ಚುತ್ತಾ ಇರುವಂತಹ ಉದ್ಯಮಶೀಲತೆಯಿಂದಾಗಿ ಸ್ಟಾಕ್ ಮಾರ್ಕೆಟ್ಗೆ ಭವಿಷ್ಯ ಇದೆ ಅಂತ ನಾನಾ ವರದಿಗಳು ಹೇಳ್ತಾ ಇದ್ದಾವೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋರು ಇವತ್ತು ಬಿತ್ತು ನಾಳೆ ಬೀಳುತ್ತೆ ಅಂತ ಟೆನ್ಷನ್ ಮಾಡೋದ್ರ ಬದಲಿಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೂಲಕ ತಮ್ಮ ಅಸೆಟ್ ಅನ್ನ ಅಥವಾ ತಮ್ಮ ವೆಲ್ತ್ ಕ್ರಿಯೇಷನ್ ಪ್ರೊಸೀಜರ್ ಅನ್ನ ಇನ್ಕ್ರೀಸ್ ಮಾಡ್ಬೋದು. ಸಾಕಷ್ಟು ಹಣವನ್ನು ಭವಿಷ್ಯದಲ್ಲಿ ಗಳಿಸಲಿಕ್ಕೆ ಅವಕಾಶ ಇದೆ ಅನ್ನುವಂತಹ ಸೂತ್ರವನ್ನ ಬಫೆಟ್ ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯನ್ನು ನೋಡಿಕೊಂಡು ನಾವು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.